ನೋಡ್ರಿ ತುಪ್ಪನೂ ಕೈದಿತ್ತೆ. ಸ್ವಲ್ಪ ಇದಕ್ಕೆ ಜೀರಾ ರೈಸಿಗೆ ಜೀರಾನ ಜಾಸ್ತಿ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಲೈಟಾಗಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಅದು ಕೆಂಪುಗೆ ಲೈಟ್ ಕೆಂಪು ಬರಬೇಕು. ಒಂದೇ 2 ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡೆ, ಸುಮ್ಮನೆ ಇದು ಟೇಸ್ಟಿಗಿರಲಿ ಅಂತ. ಲೈಟಾಗಿ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಅನ್ನಕ್ಕೆ ಹಾಕ್ಕೊಂಡಿರ್ತೀವಿ, ಇದಕ್ಕೂ ಸ್ವಲ್ಪ ಮೆಣಸಿನ್ಕಾಯಿ ಗೋಡಂಬಿ ಎಣ್ಣೆ ಇರುತ್ತಲ್ಲ, ಸ್ವಲ್ಪ ಉಪ್ಪು ಮಿಕ್ಸ್ ಆಗಿದೆ ನೋಡ್ರಿ. ಸ್ವಲ್ಪನೇ ಉಪ್ಪು ಹಾಕ್ಕೋತಾ ಇದ್ದೀನಿ. ಟೇಸ್ಟಿಗೆ ಅನ್ನಕ್ಕೆ ಹಾಕಿರ್ತೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ಇಷ್ಟ ಆಗಬೇಕು. ಈಗ ಸ್ಟವ್ ಆಫ್ ಮಾಡ್ಕೊತೀನಿ ನಾನು. ಆಫ್ ಮಾಡ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೊಳ್ಳಿ ಆಯಿತು. ಇದು ಬಿಸಿ ಅದು ಬಿಸಿ ಆದರೆ ಅನ್ನ ಅನ್ಕೋತ್ತೆ. ನೋಡ್ರಿ ಲೈಟಾಗಿ ಕೊತ್ತಂಬರಿ ಉದುರಿಸ್ಕೊಂಡಿದ್ದೀನಿ. ಇವಾಗ ಅನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಲಂಚ್ ಬಾಕ್ಸಿಗೆ ಸರ್ವ್ ಮಾಡಿಕೊಂಡೆ. ಬಾಕ್ಸಿಗೆ ಹಾಕಿರ್ತೀನಿ. ಸ್ಕೂಲ್ ಮಕ್ಕಳಿಗೆಲ್ಲ ಹೇಳಿ ಮಾಡಿಸಿದಂಥ ಟಿಫಿನ್ ಲಂಚ್ ಬಾಕ್ಸ್. ಜೀರಾ ರೈಸ್ ರೆಡಿ. ನೋಡ್ರಿ ಜೀರಾ ರೈಸು ದಾಲ್ ರೆಡಿ. ಈ ಕುಣಿದೆಲ್ಲ ಈ ಪೆನ್ ಸೈನ್ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ 8:30 ಆಗಿತ್ತೆ ರೆಡಿ ಮಾಡೋ ಅಷ್ಟರಲ್ಲಿ. ಇವಾಗ ನಾನು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಈರುಳ್ಳಿ, ಟೊಮೊಟೊ ಹಾಗೆ ಕಟ್ ಮಾಡ್ಕೊಂಡು ಉಪ್ಪಲ್ಲಿ ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ರೆಡಿ ಮಾಡ್ಕೊಂಡಂತ ಇಲ್ಲಿ ಕಡಲೆಬೀಜ, ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ. ಇವಾಗ ಬಾಂಡೆಗೆ ಎಣ್ಣೆ ಹಾಕೋತೀವಿ. ಸಾಸಿವೆ, ಜೀರಿಗೆ, ಇವಾಗ ಮಿಕ್ಸೋದು ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಉದ್ದಿನಬೇಳೆ ಬ್ರೌನ್ ಕಲರ್ನಲ್ಲಿ ಲೈಟು. ಇವಾಗ ಉಳ್ಳಾಗಡ್ಡೆ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕೋತೀನಿ. ಒಣ ಮೆಣಸಿನ್ಕಾಯಿ ಹಾಕೋಬೇಕು. ಇದು ತುಂಬ ಟೇಸ್ಟಿಗೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಾಗೆ ಇದು ಟೊಮೊಟೊ, ಬದನೆಕಾಯಿ ಎಲ್ಲ ಇವಾಗ ಹಾಕೋತೀನಿ. ಇವಾಗ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಹಾಕೋಣ, ಬೇಗ ಕರಿಗೋಗುತ್ತೆ ಬದನೆಕಾಯಿ, ಟೊಮೊಟೊ. ನೋಡ್ರಿ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡ್ರೆ ಬೇಗ ಕರಿಗೋಗುತ್ತೆ ಟೊಮೊಟೊ, ಉಪ್ಪು, ಬದನೆಕಾಯಿ ಬೇಗ ಕರಿಗುತ್ತೆ. ಸ್ವಲ್ಪ ಫ್ರೈ ಆಗಲಿದೆ. ಸ್ವಲ್ಪ ಕ್ಯಾಪ್ ಮುಚ್ಚನ ಬೇಗ ಬಿಡುತ್ತೆ. ನೋಡಿರಿ ವಾಂಗಿಬಾತದ್ದು ಎಂಟಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಹುಣಸೆ ಹಣ್ಣು ನೀರು ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡೋಣ. ಸ್ವಲ್ಪ ಕಮ್ಮಿ ಬಿತ್ತಂದರೆ ಇದು ಸಾಂಬಾರು ಪುಡಿನೂ ಹಾಕ್ಕೋಬೋದು.
ಇವಾಗ ಇದು ಹುಳಿತೆ ಹುಳಿ ನೀರು ಹುಣಸೆ ನೀರು ಹಾಕೋತೀನಿ. ಇವಾಗ ಕ್ಯಾಪ್ ಮುಚ್ಕೊಂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಡುತ್ತೆ ಸ್ವಲ್ಪ ಹೊತ್ತು, 2 ಸೆಕೆಂಡು ನೋಡ್ರಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿತ್ತೆ, ಬದನೆಕಾಯಿನೂ ಬೆಂದಿತ್ತೆ. ಇವಾಗ ಅನ್ನ ಮಾಡಿಕೊಂಡಿದ್ದೀನಿ ನಾನು, ಇವಾಗ ಕಲಿಸ್ಬೇಕಿದು. ನೋಡ್ರಿ ಇಲ್ಲಿ ಅನ್ನ ಮಾಡಿಕೊಂಡಿದ್ದೀನಿ, ಕಲಿಸ್ತೀನಿ ಇವಾಗ. ಸ್ವಲ್ಪ ಅನ್ನ ಆರಾಕ್ ಇಟ್ಕೋಬೇಕು, ಚೆನ್ನಾಗಿ ಉದುರು ಬರುತ್ತೆ ಅನ್ನ. ಬಿಸಿ ಇದ್ದಾಗ ಜರ ಅಂಟ್ಕೊತ್ತೆ. ನೋಡ್ರಿ ವಾಂಗಿಬಾತ್ ರೆಡಿ. ಇವಾಗ ಮಕ್ಕಳಿಗೆ ಬಾಕ್ಸಿಗೆ ಅಥವಾ ಊಟಕ್ಕೆ ಹಾಕ್ಕೋಬೋದು. ನೋಡ್ರಿ ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸ್ಕೊಂಡು ರೆಡಿ ಇವಾಗ.